ಓಹ್ ನಂಗೂ ಅದೇ ಕನ್ಫ್ಯೂಷನ್, ಬಲಗೈ ಎಡಗೈ ಅಂತ. ಇರು ಚೇಂಜ್ ಮಾಡ್ತೀನಿ. ಬಿಗ್ ಬಾಸ್ ಮನಿ ವಿಷಯ ಮಾತಾಡೋದಾದ್ರೆ ಆ ಮಂಗಳೂರು ಹುಡುಗಿ ವಿಷಯ ಮಾತಾಡೋದು ಬೇಡ ದೋಸ್ತ. ಬಂದಿಂದ ಬರೀ ಅಕ್ಕಿದ ಮಾತಾಡೋದಾಗೈತಿ. ಮುಕ್ಲಪ್ಪ ಬೇರೆ ಮಾತಾಡೋದಕ್ಕೆ ವಿಷಯನೇ ಇಲ್ಲ, ಎಪಿಸೋಡ್ ಪೂರ್ತಿ ಅವಳೇ ಇದ್ದಾಳೆ. ಏನೇ ಆಗಲಿ ದೋಸ್ತ, ಒಳ್ಳೆ ಬಿಗ್ ಬಾಸ್ ಸ್ಟಾರ್ಟ್ ಆತಲ್ಲ ಅದೇ ಖುಷಿ ದೋಸ್ತ. ನಿಜ ದೋಸ್ತ, ತುಂಬಾ ಜನ ಬೇಜಾರಾಗಿದ್ರು. ಸುದೀಪ್ ಸರ್ ಇದ್ದಾರಂದ್ರೆ ಯಾವ ಸಮಸ್ಯೆ ಇರಲ್ಲ ನೋಡು ದೋಸ್ತ, ಎಲ್ಲ ಬಗೆಹರಿದೋಗ್ಬಿಡ್ತಾರೆ. ಜನರನ್ನ ಮನರಂಜಿಸ್ತಿರೋ ನಂಬರ್ 1 ಶೋ ಅದು ಬಿಗ್ ಬಾಸ್. ನಮ್ಗೆ ಜೀವನ ಕೊಟ್ಟ ಶೋ ಅದು ಬಿಗ್ ಬಾಸ್. Big Boss. ಜೀವನ ಗೆಳೆಯ ನೀನ್ ಸಿಕ್ಕಿರೋದು ಕೂಡ ಅದೇ ಬಿಗ್ ಬಾಸ್ ಇಂದ ಅಲ್ವಾ ದೋಸ್ತ? ಬಿಗ್ ಬಾಸ್ ಮನಿಯಿಂದ ನೀವು ಹೊರ ಬರ್ಬೇಕಾರೆ ಏನೋ ಒಂದ್ ಡೈಲಾಗ್ ಹೇಳಿದಲ್ಲ ದೋಸ್ತ ನೀನು. ಏನ್ ಮಗಳಪ್ಪ ನೀನಿಲ್ಲ ಪ್ರಾಣ ಕಡ. ನಿನ್ನಂತ ಗೆಳೆಯ ಪಡೆಯಕ್ಕೆ ನೀವು ಮುಕ್ಲಿ ಮುಚ್ಕೊಂಡು ನಾನು ಹೇಳ್ತೀನಿ, ಆಮೇಲೆ ನೀ ಹೇಳು. ಆಯ್ತು. ಮುಕ್ಕಳಿ ಮುಚ್ಕೊಂಡೆ ದೋಸ್ತ. ತಡಿ ಮುಕ್ಕಳಿ ಮುಚ್ಕೊಂಡೆ ಮುಚ್ಕೊಂಡೆ ದೋಸ್ತ. ಇಲ್ಲ. ಮುಕ್ಕಳಿ ಮುಚ್ಕೊಂಡೆ.